ಅವ್ರ ಮನೆ ಯಾರು ನೋಡಿಲ್ಲ ಇಲ್ಲಿರೋರು. ಬ್ಯಾಂಕ್ ಮ್ಯಾನೇಜರ್ ಮನೆ ನೀವೊಬ್ಬರಿಗೆ ಗೊತ್ತಿರಬೇಕು. ನೀವೇ ಟಾರ್ಚರ್ ಮಾಡಿರೋದು. ನೀವೇ ಏನಿಲ್ಲ ಎಫ್ ಟಿ ಮಾಡ್ತೀವಿ ಅಂತ ಅಮೌಂಟ್ ಇಸ್ಕೊಂಡ್ರು. ನನಗೆ ಏಪ್ರಿಲ್ ವರೆಗೂ ಎಫ್ ಟಿ ಆದ್ಮೇಲೆ ಒಂದು ತಿಂಗಳ ಹೊತ್ತಿಗೆ ನಿಮ್ಗೆ ಇದು ಪ್ರಧಾನ ಮಂತ್ರಿ ಇದರಲ್ಲಿ ಲೋನ್ ಮಾಡಿಸ್ಕೊಡ್ತೀವಿ, ಒಂದು 25 ಲಕ್ಷ 10 ಲಕ್ಷ ಸಬ್ಸಿಡಿ ಅಂತಾನು ಹೇಳಿದ್ರು. ನಾವು ಆಲ್ರೆಡಿ ಚೆಕ್ ಕೊಟ್ಟಿದ್ದಾರೆ, ವಾಪಸ್ ರಿಟರ್ನ್ ಪೇಮೆಂಟ್ ಮಾಡಿದ್ದಾರೆ. ಅದು 6ನೇ ತಾರೀಕು ಚೆಕ್ ಕೊಟ್ಟಿದ್ದಾರೆ. 6ನೇ ತಾರೀಕಿಂದ ಫೋನ್ ಮಾಡ್ತಾ ಇದೀನಿ, ಫೋನ್ ರೆಸ್ಪಾನ್ಸ್ ಇಲ್ಲ. ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದೀನಿ, ರಿಕ್ವೆಸ್ಟ್ ಮಾಡಿದ್ರು ಅಮೌಂಟ್ ಕೊಡ್ತಾ ಇಲ್ಲ. ನಾವು ಆಲ್ರೆಡಿ ಇವ್ರು ಯಾವಾಗ ಫೋನ್ ಮೊನ್ನೆಯಿಂದ ಫೋನ್ ಸ್ವಿಚ್ ಆಫ್ ಆಯ್ತು. ಸ್ವಿಚ್ ಆಫ್ ಆದ್ಮೇಲೆ ಡೈರೆಕ್ಟ್ ಬ್ಯಾಂಕಿಗೆ ಬಂದಿದ್ದೀನಿ, ಬ್ಯಾಂಕಿಗೆ ಬಂದೇ ಇಲ್ಲ. ಅವ್ರು ಒಂದು ವಾರ ಆಯ್ತು ಮೆಡಿಕಲ್ ಇಶ್ಯೂಸ್ಗೋಸ್ಕರ ಬಂದಿಲ್ಲ. ಒಂದು ವಾರ ಆಗುತ್ತೆ, ಸೋಮವಾರ ಇಲ್ಲ ಮಂಗಳವಾರ ಬರ್ತಾರೆ ಅಂದ್ರು. ಮತ್ತೆ ಏನೇ ಒಂದು ರಿಕ್ವೆಸ್ಟ್ ಮಾಡಿ ಕೇಳಿದ್ರು ಯಾರೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಲ್ಲಿ ಬ್ಯಾಂಕಲ್ಲಿ ನಮಗೆ. ನಾನು ಅದಕ್ಕೆ ಈಗ ನಮ್ಮ ಸ್ನೇಹಿತರುಗಳೆಲ್ಲ ನಾವೆಲ್ಲ ಹೊರಿಕೆ ಕೊಟ್ಟಿರೋದು. ಈಗ ಆಲ್ರೆಡಿ ಈಗ ನಮ್ಮ ಮೇಲೆ ಎಫ್ ಐ ಆರ್ ಮಾಡೋಕ್ಕೆ ರೆಡಿ ಮಾಡಿದ್ದಾರೆ ಅವರು ಆಲ್ರೆಡಿ. ನಮ್ಮ ಮೇಲೆ ಮಾಡಬೇಕು ಅನ್ನೋ ಇಂಟೆನ್ಷನ್ ಐತೆ ಅವ್ರಿಗೆ, ಅವ್ರ ಮ್ಯಾನೇಜರ್ಗೆ. ನಾವು ಏನ್ ಮಾಡಿದ್ರು ಬ್ಯಾಂಕ್ ಒಳಗೆ ಏನು ಒಂದು ರೆಸ್ಪಾನ್ಸ್ ನಮಗೆ ಏನು ಕೊಡ್ತಾ ಇಲ್ಲ. ಅವ್ರು ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದಾರೆ, ಪ್ರತಿಯೊಂದಕ್ಕೆ ನಾವು ರಿಕ್ವೆಸ್ಟ್ ಮಾಡಿ ಕೊಟ್ರಿ. ನೀವು ನಾವು ಆಲ್ರೆಡಿ ನಮ್ಗೆ ಏನಾಗಿದೆ ಎಫ್ ಟಿ ಮಾಡ್ತೀವಿ ಅಂದ್ರೆ, ಎಫ್ ಟಿ ಆದ್ಮೇಲೆ ಇಲ್ಲ ಫೋನ್ ಪೇನೆ ಮಾಡಿದೀವಿ. ಎಲ್ಲ ಫೋನ್ ಪೇ ಡೀಟೇಲ್ಸ್ ಇದೆ ನನ್ನ ಹತ್ರ, ದಾಖಲಾತಿ ಇದೆ, ಫೋನ್ ಪೇನೆ ಮಾಡಿದೀವಿ. ಮತ್ ಏನಾಗಿದೆ 6 ತಿಂಗಳು, 1 ತಿಂಗಳೊಳಗೆ ನಿಮ್ಗೆ 25 ಲಕ್ಷ ಲೋನು ಮಾಡಿಸ್ಕೊಡ್ತೀವಿ, 10 ಲಕ್ಷ ಸಬ್ಸಿಡಿ ಇದೆ, 15 ಲಕ್ಷ ಅಷ್ಟೇ ಬರುತ್ತೆ. 18,000 ರೂಪಾಯಿ ನೀವು ತಿಂಗಳ EMI ಕಟ್ಟಬೇಕು ಅಂತ ಹೇಳಿ ನನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಅಮೌಂಟ್ ಇಸ್ಕೊಂಡು, ನಮಗೆ ಜುಲೈ ತಿಂಗಳು ನಾನು ಅಮೌಂಟ್ ಹಾಕಿರೋದು. ನಾನು ಇನ್ನೊಬ್ರ ಹತ್ರ 10% ಬಡ್ಡಿ ತಗೊಬಂದು ಇವ್ರಿಗೆ ಕೊಟ್ಟಿರೋದು. ನಾನು ಈಗ 50,000 ರೂಪಾಯಿ ನಾನು ಬಡ್ಡಿನೇ ಕಟ್ಟಿದ್ದೀನಿ. ಇನ್ನು ನನಗೆ ಲೋನು ಆಗಿಲ್ಲ. ಈಗ ವಾಪಸ್ ರೀಪೇಮೆಂಟ್ ಅವರು 6ನೇ ತಾರೀಕು ಚೆಕ್ ಹಾಕೊಟ್ಟಿದ್ದಾರೆ, ಆಧಾರ್ ಕೊಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊಂಡೆ. ಇರ್ರಿ ನಿಮಗೆ ಕೊಡ್ತೀನಿ, ಯಾಕೆ ಅಷ್ಟೊಂದು ಈ ಗಡಿ ಯಾಕೆ ಫೋನ್ ಮಾಡ್ತೀರಾ ಅಂತ ಮೆಸೇಜು ಹಾಕಿದ್ದಾರೆ. ಆಯ್ತು ಮೇಡಮ್, ನನಗೂ ಒಂಚೂರು ಅರ್ಜೆಂಟ್ ಕೊಡೋರಿಗೆ ಕೊಡ್ತು ಅಂದ್ರೆ ನಂದು ಇಂಟ್ರೆಸ್ಟ್ ಕಮ್ಮಿ ಆಗುತ್ತೆ. ಇನ್ನೊಬ್ರಿಗೆ ಯಾರು 10% ಆಗಿ ನಾನು ಇಂಟ್ರೆಸ್ಟಿಗೆ ತಂದಿದ್ದೀನಿ, ಅವ್ರಿಗಾರು ಕೊಟ್ಟು ಕ್ಲಿಯರ್ ಆಗ್ಬಿಡ್ತೀನಿ, ಅದಾರು ಕ್ಲಿಯರ್ ಮಾಡ್ಕೊಡಿ. ನೀವಂತೂ ಲೋನ್ ಮಾಡ್ಕೊಡಲ್ಲ ಅಂತ ನಮಗೆ ಕ್ಲಾರಿಟಿ ಗೊತ್ತಾಯ್ತು. ಅಷ್ಟಾರು ಅಮೌಂಟ್ ಹಾಕಿ ಅಂತ ಅಂದಿದ್ದೀನಿ. 6ನೇ ತಾರೀಕು ನನಗೆ ಚೆಕ್ ಕೊಟ್ಟಿದ್ದಾರೆ. 6ನೇ ತಾರೀಕು ಇವತ್ತು 26ನೇ ತಾರೀಕು, ಇವತ್ತವರೆಗೂ ನನಗೆ ಅಮೌಂಟೇ ಬಂದಿಲ್ಲ. ಆ ಅಮೌಂಟ್ ಕೇಳೋದಕ್ಕೆ ಸುಮಾರು 40 ಜನ ಇದ್ರು. 40 ಜನ ನಮ್ಮ ಈ ಕ್ಯಾಂಡಿಡೇಟ್ ಬಂದಿರೋದು. ಇನ್ನು ಒಳಗಡೆ ಏನಾಗಿದೆ ಮುಂದೆ ಏನಾಗಿದೆ ನನಗೆ ಗೊತ್ತಿಲ್ಲ. ಟೋಟಲ್ ಒಂದು 5 ಕೋಟಿಯಿಂದ 6 ಕೋಟಿ ಒಳಗೆ ಫ್ರಾಡ್ ಆಗಿದೆ.